ಹಲೋ ಗಾಯ್ಸ್, ನಾನು ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಏನು ರೆಸಿಪಿ ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದರಲ್ಲೇನು ವಿಶೇಷ ಅಂತ ಕೇಳ್ಬೋದು. ಮಶ್ರೂಮ್ ಬಿರಿಯಾನಿ ಎಲ್ಲರೂ ಮಾಡೇ ಮಾಡ್ತಾರೆ. ನಾನು ಮಾಡೋ ರೀತಿಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ ಟೇಸ್ಟ್. ಯಾವತ್ತು ನಿಮ್ಮ ಮನೆ ಮಂದಿ ಎಲ್ಲ ಫಿದಾ ಆಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಮಶ್ರೂಮ್ ಬಿರಿಯಾನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ನೀವು ಇದೇ ರೀತಿ ಟ್ರೈ ಮಾಡಿ, ಈ ಮಶ್ರೂಮ್ ಬಿರಿಯಾನಿಗೆ ಫಿದಾ ಆಗ್ತೀರಾ ನಿಮ್ಮ ಮನೆಯವರೆಲ್ಲ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇದೇ ರೀತಿ ಟ್ರೈ ಮಾಡಿಕೊಡಿ. ಯಾವಾಗಾದರೂ ನಾನ್ ವೆಜ್ ತಿಂದಿರೋ ಟೈಮಗೆ ಈ ರೀತಿ ಮಶ್ರೂಮ್ ಬಿರಿಯಾನಿ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ 1 ಪ್ಯಾಕೆಟು ಮಶ್ರೂಮ್ ತೊಗೊಂಡಿದ್ದೀನಿ. ನೀವು ಮಶ್ರೂಮ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ಳಿ. 1 ಪ್ಯಾಕೆಟ್, 2 ಪ್ಯಾಕೆಟು, 3 ಪ್ಯಾಕೆಟು ನೀವು ಮಾಡೋ ಕ್ವಾಂಟಿಟಿ ಮೇಲೆ ತೊಗೊಳ್ಳಿ. ನಾನಿಲ್ಲಿ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಇದೆಷ್ಟು ಗಲೀಜಾಗಿರುತ್ತೆ ಅಂತ. ಈ ರೀತಿ ಪ್ಯಾಕೆಟಲ್ಲಿ ಬಂದಿರುತ್ತೆ. ಈ ರೀತಿ ಎಲ್ಲ ಗಲೀಜಾಗಿ ಅಂದರೆ ಮೇಲ್ಗಡೆ ಎಲ್ಲ ಈ ಥರ ಕಪ್ಪಗಿರುತ್ತೆ. ಇದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಮಸಾಲೆ ಐಟಮು: ಈರುಳ್ಳಿ, ಒಂದು 5 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ 1 ಸ್ಪೂನಷ್ಟು ಶುಂಠಿ, ಮತ್ತು ಗರಂ ಮಸಾಲ ನೋಡ್ಬೋದು, ಚಕ್ಕೆ, ಲವಂಗ, ಸ್ಟಾರು, ಸೋಂಪು, ಮತ್ತು ಒಂದೇ ಒಂದು ಪಲಾವ್ ಎಲೆ ಎಲ್ಲ ತೊಗೊಂಡು ಇಟ್ಟಿದ್ದೀನಿ. ಇದನ್ನು ಒಂದು 10 ನಿಮಿಷ ಮುಂಚೆನೇ ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇದೇ ಮೇಯ್ನು. ಇದನ್ನು ಒಂದು 10 ನಿಮಿಷ ಮುಂಚೆನೇ ನೆನೆಸಿಡಿ ಬ್ಯಾಡಗಿ ಮೆಣಸಿನ್ಕಾಯಿನ. ನೋಡ್ತಾ ಇದ್ದೀರಲ್ಲ, ಮಶ್ರೂಮ್ನ 1-2 ಸರಿ ತೊಳೆದ್ಬಿಟ್ಟಾದ್ಮೇಲೆ ನೀರಲ್ಲಿ ಚೆನ್ನಾಗಿ 1-2 ಸರಿ ತೊಳಿಬೇಕು. ತೊಳೆದಾದ್ಮೇಲೆ ಈ ರೀತಿ ಕಪ್ಪಗಿರುತ್ತಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮಶ್ರೂಮ್ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ, ಫ್ರೆಶ್ ಆಗಿರೋದು ತೊಗೊಳ್ಳಿ. ನೀವು ಫ್ರೆಶ್ ಆಗಿರೋದು ಹೆಂಗೆ ಕಂಡುಹಿಡಿಯೋದು ಅಂದರೆ, ಒಳಗಡೆ ಎಲ್ಲ ಜಾಸ್ತಿ ಕಪ್ಪಾಗಿರುತ್ತೆ, ಆ ಥರ ತೊಗೋಬೇಡಿ. ಕಪ್ಪಗೆ ಸ್ವಲ್ಪ ನೋಡಿ, ಮಾಮೂಲಿ ಸ್ವಲ್ಪ ಕಪ್ಪಾಗಿರುತ್ತೆ, ಜಾಸ್ತಿ ಕಪ್ಪಾಗಿರುತ್ತೆ, ಅದು ಫ್ರೆಶ್ ಆಗಿರಲ್ಲ. ಫ್ರೆಶ್ ಆಗಿರೋದು ತೊಗೋಬೇಕು ಅಂದರೆ ಕಪ್ಪಾಗಿರಲ್ವಲ್ಲ, ಅದು ನೋಡಿ ತೊಗೊಳ್ಳಿ. ಇದೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತೀನಿ ಈ ಮಸಾಲೆ ಐಟಮ್ಗೆ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಗಡ್ಡೆಯಷ್ಟು ಈರುಳ್ಳಿನ ಚೆನ್ನಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೆ. ಅದರಲ್ಲಿ ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಥರ ರುಬ್ಬಿಡ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಎಣ್ಣೆ, ಯಾವ್ದು ಎಣ್ಣೆ ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಏನೇನು ಸ್ಪೈಸಸ್ ಇರುತ್ತೋ ಈ ಮಸಾಲೆ ಐಟಮ್ಮು, ಚಕ್ಕೆ, ಲವಂಗ, ಸ್ಟಾರು, ಮತ್ತು ಜಾವಿತ್ರಿ, ಮತ್ತು ಕಲ್ಲುವ್ವ, ಒಂದು ಪಲಾವ್ ಎಲೆ, ಇದೆಲ್ಲ ಏನೇನು ಮಸಾಲೆ ಐಟಮ್ ಬರುತ್ತೋ ಅದೆಲ್ಲ ಸ್ವಲ್ಪ ಹಾಕಿದ್ದೀನಿ. ಮತ್ತು ಅದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದು ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಟಿದ್ನಲ್ವ ಆ ಈರುಳ್ಳಿ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಏಲಕ್ಕಿನ ಒಂದು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ. ಇಲ್ಲಾಂದರೆ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳಲ್ಲ, ಹಾಗಾಗಿ ಕ್ರಷ್ ಮಾಡಿಬಿಟ್ಟು ಹಾಕಿ. ಮತ್ತು ಇದು ನೆನೆಸಿಟ್ಟಿದ್ನಲ್ವ ಬ್ಯಾಡಗಿ ಮೆಣಸಿನ್ಕಾಯಿನ, ಇದನ್ನು ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ. ಇದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರುಬ್ಲಿಕ್ಕೆ ಹಾಕಿದ್ನಲ್ವ ಅದನ್ನು ಇದರೊಳಗೆ ಸೇರಿಸಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಂಡು ಬರೋಕ್ಕೆ ಮಿಕ್ಸಿಗೆ ಹಾಕಿದ್ನಲ್ಲ, ಅದು ರುಬ್ಬಿ ಇದ್ರೊಳಗಡೆ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿರೋದ್ರಿಂದ ಇಲ್ಲಿ ಕ್ಲಿಪ್ಪಿಂಗ್ ಬಂದಿಲ್ಲ. ಅದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೆ, ಬಿಸಿ ನೀರಲ್ಲಿ ನೆನೆಸಿಡಿ, ಒಳ್ಳೆ ಕಲರ್ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದು 4 ಹಸಿರು ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಇಷ್ಟು ಅಂದರೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಟಿದೆ ಬಿಸಿನೀರಲ್ಲಿ. ಇದನ್ನು ಚೆನ್ನಾಗಿ ಪೇಸ್ಟ್ ಆಗಬೇಕು, ಹಂಗೆ ಗ್ರೈಂಡ್ ಮಿಕ್ಸಿಗೆ ಹಾಕೊಬರ್ಬೇಕು. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಬರೀ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ ಅನ್ನೋದಿದ್ರೆ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಆವಾಗ ಸ್ವಲ್ಪ ಶುಂಠಿ ಹಾಕ್ಕೊಂಡು ಮಿಕ್ಸಿಗೆ ಅದ್ರ ಜೊತೆಲೇ ರುಬ್ಬಿಟ್ಟು ಹಾಕಿ. ಶುಂಠಿ ಬೆಳ್ಳುಳ್ಳಿ ಬಳಸಲಿಲ್ಲ ಅಂದ್ರೂ ಈ ರೀತಿ ಬರೇ ಅಂದರೆ ಈರುಳ್ಳಿನೂ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಗ್ರೈಂಡ್ ಮಾಡಿ ಹಾಕ್ಬೋದು. ಇಲ್ಲಿ ನೋಡ್ಬೋದು ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಪುಡಿ, ಧನಿಯಾ ಪುಡಿ
ಧನಿಯಾ ಪುಡಿ ಕೊತ್ತಂಬರಿ ಪುಡಿ ಎರಡು ಒಂದೇನೆ. ಅದನ್ನು ಒಂದು 2 ಸ್ಪೂನಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಅಡುಗೆ ಮಾಡಬೇಕಾದ್ರೇ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ನೀವು ಇದೇ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಬಂದಿದೆ ಅಂತ ನೀವೇ ತಿಳಿಸ್ತೀರಾ ನನಗೆ. ನನ್ನ ಚಾನಲಿಗೆ ಬಂದು ಮತ್ತೆ ಕಮೆಂಟಲ್ಲಿ ತಿಳಿಸ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ನೋಡಿ. ಇವಾಗ ಅದು ರುಬ್ಲಿಕ್ಕೆ ಹಾಕಿದ್ನಲ್ವ, ಅದನ್ನು ನೋಡ್ಬೋದು ಎಷ್ಟು ಪೇಸ್ಟ್ ಹಿಂಗೆ ಸಾಫ್ಟಲ್ಲಿ ಪೇಸ್ಟ್ ಮಾಡ್ಕೊಬರ್ಬೇಕು. ಕಲರ್ ನೋಡ್ಬೋದು ಹೆಂಗೆ ಬಂದಿದೆ ಅಂತ. ಇದು ಸ್ವಲ್ಪ ಖಾರ ಇರುತ್ತೆ ಅಷ್ಟೇ, ಜಾಸ್ತಿ ಖಾರ ಇರಲ್ಲ. ಕಲರ್ಗೋಸ್ಕರ ಬಳಸೋದು. ಖಾರನೂ ಸರಿ ಹೋಗುತ್ತೆ, ಕಲರು ಆಗುತ್ತೆ ಅಂದ್ಬಿಟ್ಟು ಇದನ್ನು ಹಾಕೋದು. ಟೇಸ್ಟ್ ಒಂದು ಸಖತ್ತಾಗಿರುತ್ತೆ. ಒಂದು ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಟೊಮೆಟೊನೂ ಹಾಕ್ಕೊಳ್ಳಿ. ಒಂದು ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಇದನ್ನೊಂದು ಕುದಿ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರಿಸಿ, ಇವಾಗ ತೊಳೆದಿಟ್ಟಿದ್ನಲ್ಲ ಮಶ್ರೂಮ್ ಸೇರಿಸ್ತಾ ಇದ್ದೀನಿ. ಒಂದು ಮಶ್ರೂಮ್ನಲ್ಲಿ 2 ಪೀಸ್ ಮಾಡಿದ್ದೀನಿ ನೋಡ್ಬೋದು. ಈ ರೀತಿ 2 ಪೀಸಸ್ ಕಟ್ ಮಾಡಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಶ್ರೂಮ್ಗೆಲ್ಲ ಮಸಾಲೆ ಹಿಡಿಬೇಕು, ಹಾಗಾಗಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹಿಡಿಯೋಂಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಸರಿ ಹಾಕಿ. ಇವಾಗ ರೈಸ್ಗೆ ನೀರು ಹಾಕಿದ್ಮೇಲೆ ಎಷ್ಟು ಹಾಕಬೇಕು ಅನ್ನೋದು ಬೇಡ, ಒಂದೇ ಸರಿ ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ. ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ, ಹಾಗಾಗಿ ನೋಡಿಕೊಂಡು ಉಪ್ಪು ಇವಾಗಲೇ ಒಟ್ಟಿಗೆ ಸೇರಿಸಿ. ಈಗ ನೀರು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಮಶ್ರೂಮ್ ಒಂದು 2-3 ಕುದಿ ಬರಬೇಕು. ಮಶ್ರೂಮು ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಬೇಯಿಸ್ಕೊಂಡ್ರೆ. ಈಗ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ, ಅದು ಕುಕ್ಕರ್ದೇ ಮುಚ್ಚಳ ಇರುತ್ತಲ್ಲ ಅದನ್ನೇ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು 2-3 ಕುದಿ ಬಂದರೆ ಸಾಕು, ಬೆಂದಿರುತ್ತೆ ನೋಡ್ಬೋದು. ಈ ರೀತಿ ಒಂದು 2-3 ಕುದಿ ಬಂದರೆ ಮಶ್ರೂಮು ಬೆಂದಿರುತ್ತೆ ಚೆನ್ನಾಗಿ. ಮಶ್ರೂಮ್ಗೂ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಈಗ ಅಕ್ಕಿನ ಒಂದು 2 ನಿಮಿಷ ಮುಂಚೆನೇ ತೊಳೆದಿಟ್ಟಿದ್ದೆ. ಒಂದು 5 ನಿಮಿಷ ಅಂದರೆ ಒಂದು 2-3 ನಿಮಿಷ ಮುಂಚೆನೇ ತೊಳೆದಿಡಬೇಕು. ಹಾಗಾಗಿ ಆವಾಗ ರೈಸ್ ಚೆನ್ನಾಗಿ ಬರುತ್ತೆ. ಇದು ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ನೀವು ಬಾಸುಮತಿ ರೈಸು ಮತ್ತು ಜೀರಾ ರೈಸ್ ಬರುತ್ತಲ್ಲ, ಅದು ಯಾವುದಾದ್ರೂ ಹಾಕಿ ಚೆನ್ನಾಗಿ ಬರುತ್ತೆ ರೈಸು. ಈ ರೀತಿ ತೊಳೆದ್ಬಿಟ್ಟು ಒಂದು 2-3 ನಿಮಿಷ ಮುಂಚೆನೇ ಇಟ್ಬಿಟ್ಟು ಸೇರಿಸೋದ್ರಿಂದ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕು ಅಂದರೆ 1 ಗ್ಲಾಸು ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 2 ಗ್ಲಾಸಷ್ಟು ನೀರು ಸೇರಿಸ್ಬೇಕು. 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸು ನೀರು ಸೇರಿಸ್ಬೇಕು. ಅದೇ ಕ್ವಾಂಟಿಟಿಲಿ ನೀರು ಸೇರಿಸೋದ್ರಿಂದ ಅನ್ನನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಅಕ್ಕಿನೂ ಚೆನ್ನಾಗಿ ಬೆಂದಿರುತ್ತೆ, ಅನ್ನ ಚೆನ್ನಾಗಿ ಬರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ನೋಡ್ಬೋದು, ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಟೇಸ್ಟ್ 1 ವಿಸಿಲ್ ಬಂದಮೇಲೆ ಕುಕ್ಕರ್ ತೆಗೆದ್ಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ರೈಸು ಅಂತ. ಸಖತ್ತಾಗಿ ಬಂದಿದೆ, ನೀವೇ ನೋಡ್ಬೋದು. 1 ವಿಸಿಲ್ಗೆಲ್ಲ ರೈಸು ಆಗೋಗಿರುತ್ತೆ. ನೀವು ಕೆಟಲಿದ್ರೆ ಕೆಟಲಲ್ಲಿ ನೀರು ಬಿಸಿ ಮಾಡಾಕಿ, ಇಲ್ಲ ಅಂದರೆ ಮಾಮೂಲಿ ತಣ್ಣೀರೇ ಸೇರಿಸೋದ್ರಿಂದನೂ 1 ವಿಸಿಲ್ಗೆಲ್ಲ ಬೆಂದೋಗ್ಬಿಡುತ್ತೆ. ಹಾಗಾಗಿ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಇವಾಗ ವಿಸಿಲೆಲ್ಲ ಹೋದ್ಮೇಲೆ ತೆಗಿತಾ ಇದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ. ಕಲರೆಲ್ಲ ನೋಡ್ಬೋದು, ಒಳ್ಳೆ ಅಂಬೂರ್ ಬಿರಿಯಾನಿ ಬರುತ್ತಲ್ಲ ಆ ರೀತಿ ಕಲರ್ ಇದೆ. ಈ ಫೋನಲ್ಲಿ ಸ್ವಲ್ಪ ಕಲರು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಹಂಗೆ ರಿಯಲ್ ಆಗಿ ನೋಡೋಕ್ಕಂತೂ ಸಖತ್ತಾಗಿದೆ ಬಿರಿಯಾನಿ ಕಲರು. ಅದೇ ಹೇಳಿದ್ನಲ್ಲ ಅಂಬೂರ್ ಬಿರಿಯಾನಿ ಥರ ಕಲರ್ ಬರುತ್ತೆ ಅಂತ. ನೋಡ್ಬೋದು ಅಷ್ಟು ಕಲರ್ ಇದೆ, ಬಟ್ ಕ್ಯಾಮ್ರಾ ಅಷ್ಟು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಫೋನಲ್ಲಿ. ನೋಡಿ ಹೇಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.